ಪ್ರಿಯ ವಿದ್ಯಾರ್ಥಿಗಳೇ, ತುಂಬ ದಿನ ಆಯಿತು. ಇವತ್ತೊಂದು ಹೊಸದಾಗಿ ವ್ಯಾಕರಣದಲ್ಲಿ ಒಂದು ವಿಷಯ ಹೇಳೋಣ ಅಂತ ಮಾಡ್ತಾ ಇದ್ದೀನಿ. ಕನ್ನಡ ಓದೋರ್ಗೂ, ಕನ್ನಡ ಗೊತ್ತಿರೋರ್ಗೂ, ಇಂಗ್ಲೀಷ್ ಓದೋರ್ಗೂ, ಇಂಗ್ಲೀಷ್ ಗೊತ್ತಿರೋ ಎಲ್ಲರಿಗೂ ಫಸ್ಟು ಕನ್ನಡ ವರ್ಣಮಾಲೆ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಇದು ಇವಾಗ ಎಲ್ಲರಿಗೂ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. 1ನೇ ಕ್ಲಾಸಿಂದ ಹಿಡಿದು 12th ಫಸ್ಟ್ PUC ಯಾವುದೋ ಒಂಥರದಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ, 49 ಅಕ್ಷರಗಳಿವೆ. ಎಲ್ಲರೂ ನಂಬರ್ ಇಂಗ್ಲೀಷಲ್ಲಿ ಕಲ್ತ್ಕೊಳ್ರಿ, ಬರೆಯುವಾಗ ನಂಬರ್ ಬರೀತೀರಾ, ತೊಂದರೆ ಆಗಲ್ಲ. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು. ಕನ್ನಡ ವರ್ಣಮಾಲೆಯನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಕನ್ನಡ ವರ್ಣಮಾಲೆಯನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅಂದರೆ ಕನ್ನಡ ವರ್ಣಮಾಲೆ ಟೋಟಲ್ಲು 49 ಲೆಟರ್ಸ್ ಇದೆ. ಅದರಲ್ಲಿ ಅದನ್ನು 3 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಯಾವುದವು? ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಸ್ವರಗಳು ಅವೆಷ್ಟಿವೆಯಪ್ಪ ಅಂದರೆ ಸ್ವರಗಳು 13 ಸ್ವರಗಳು 13, ಯೋಗವಾಹಗಳು 2 ವ್ಯಂಜನಗಳು 34 ವ್ಯಂಜನಗಳು 34. ಇದರಲ್ಲಿ ಡಿವಿಷನ್ ಮಾಡ್ಕೊಂಡು ಹೋಗಿದ್ದಾರೆ, ಭಾಗಗಳು ಮಾಡಿದ್ದಾರೆ. ಸ್ವರಗಳು 13 ಅಲ್ವಾ? ಅದರಲ್ಲಿ 2 ಭಾಗ, ಹ್ರಸ್ವಸ್ವರ, ದೀರ್ಘಸ್ವರ. ಹ್ರಸ್ವಸ್ವರ ಅಂದರೆ ಏನಪ್ಪ ಅಂದರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಹ್ರಸ್ವಸ್ವರ ಅಂದರೆ ನಾವು ರಾಗವಾಗಿ ಹೇಳಬಾರದು. ಯಾವುದವು? ಅ, ಇ, ಉ, ರು, ಎ, ಓ. ಒಟ್ಟು 6 ಅಕ್ಷರಗಳು. ಹ್ರಸ್ವಸ್ವರ 6. ದೀರ್ಘಸ್ವರ, ದೀರ್ಘವಾಗಿ ಹೇಳೋದು. ಆ, ಈ, ಊ, ಎ, ಐ, ಓ, ಔ, 7 7. ಹ್ರಸ್ವಸ್ವರ 6, ದೀರ್ಘಸ್ವರ 7. ಆಮೇಲೆ ಯೋಗವಾಹಗಳು ಯಾವುದಪ್ಪ ಅಂದರೆ ಯೋಗವಾಹಗಳು 2 ಅನುಸ್ವಾರ, ವಿಸರ್ಗ. 1 0 ಇರೋದು, ಆ 1 0 ಬರೆದ್ರೆ ಅನುಸ್ವಾರ. ವಿಸರ್ಗ ಅಂದರೆ ಆ ಬರೆದು 2 0 ಬರಿಬೇಕು. 1 0 ಬರೆದು ಅಂ, 2ನೇದು ಅಹಾ. ಇದು ಯೋಗವಾಹಗಳು. ನೆಕ್ಸ್ಟ್ ನಾವು ಬರೋದು ವ್ಯಂಜನಗಳಿಗೆ. ವ್ಯಂಜನಗಳು ಟೋಟಲಿ ಅವು 34 ಇದೆ. ಒಟ್ಟು 34 ವ್ಯಂಜನಗಳು 34. ಆ ವ್ಯಂಜನಗಳನ್ನ 2 ಭಾಗ ಮಾಡಿದ್ದಾರೆ. ಯಾವುದವು? ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು 25. ವರ್ಗೀಯ ವ್ಯಂಜನಗಳು ಯಾವುದವು? 25 ಯಾವುದು? ಅವರ್ಗೀಯ ವ್ಯಂಜನಗಳು 9. ಇಲ್ಲಿ ವರ್ಗೀಯ ವ್ಯಂಜನಗಳು ಹೇಳ್ತೀನಿ. ಒಟ್ಟು ವ್ಯಂಜನಗಳು 34, ಕಾಟು ಮಾ, ಕಾಯಿಂದ ಮಾವರೆಗೂ ವ್ಯಂಜನಗಳು. ಆ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳು 25. ಅವು ಯಾವುದು? ಕಾಯಿಂದ ಮಾ. ಅವರ್ಗೀಯ ವ್ಯಂಜನಗಳು 9. ಅದು ಯಾವುದು? ಅವರ್ಗೀಯ ವ್ಯಂಜನಗಳು ಯಾ ಟು ಲ. ಟೋಟಲ್ ವ್ಯಂಜನಗಳು 34, ಕಾಟು ಲ. ಅದರಲ್ಲಿ ವರ್ಗೀಯ ವ್ಯಂಜನಗಳು 25, ಕಾಟು ಮಾ. ಅವರ್ಗೀಯ ವ್ಯಂಜನಗಳು ಯಾಯಿಂದ ಲ. ಅವರ್ಗೀಯ ವ್ಯಂಜನಗಳೆಷ್ಟು? 9. ವರ್ಗೀಯ ವ್ಯಂಜನಗಳೆಷ್ಟು? 25. ಇಲ್ಲಿ ಈ ವರ್ಗೀಯ ವ್ಯಂಜನಗಳು ಕಾಖ ಗಾಘ ಇಂಗ್ಯ, ಚಾಚ ಜಾಜ ಇಂಗ್ಯ, ಟಾಟ ಡಾಡಣ, ತಾತ ದಾದನ, ಪಾಪ ಬಾಬಾ ಮಾ. 25. ಅದರಲ್ಲಿ ಭಾಗ ಮಾಡ್ತಾರೆ. ವರ್ಗೀಯ ವ್ಯಂಜನಗಳನ್ನು ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪಪ್ರಾಣ ಯಾವುದು? ಕ. ಅಲ್ಪ ಅಂದರೆ ಸ್ವಲ್ಪ, ಕಡಿಮೆ. ಅಲ್ಪ ಅಂದರೆ ಕಡಿಮೆ ಅಂತ ಅರ್ಥ. ಅಂದರೆ ಏನು? ನಾವು ತಗೊಳ್ಳೋ ಉಸಿರಿನ ಶಕ್ತಿ ಕಡಿಮೆ ಇರಬೇಕು. ಕಮಲ ಅಂತ ಹೇಳೋಕ್ಕೆ ಕಮಲ ಅನ್ನಲ್ಲ ಅಲ್ವಾ? ಕಮಲ ಸ್ವಲ್ಪನೇ ಶಕ್ತಿ ಈ ಗಂಟ್ಲಲ್ಲಿ ತಗೊತೀವಿ. ಮಹಾಪ್ರಾಣ ಅಂದರೆ ಖಡ್ಗ. ಖ. ಇಲ್ಲಿ ಶಕ್ತಿ ಜಾಸ್ತಿ ತಗೋಬೇಕು, ಉಸಿರು ಜಾಸ್ತಿ ತಗೋಬೇಕು, ಶಕ್ತಿ ಜಾಸ್ತಿ ಬೇಕು. ಮಹಾಪ್ರಾಣ. ಮೊದಲನೇ ಗ ಅಲ್ಪಪ್ರಾಣ, ಮೊದಲನೇ ಜ ಅಲ್ಪಪ್ರಾಣ. ಹಾಗೆ ಎಲ್ಲ ಮಾಡ್ಕೋಬೇಕು.
ಮಹಾಪ್ರಾಣ ಅಂದರೆ ಇಷ್ಟೇ ಅರ್ಥ. ಅಲ್ಪ ಪ್ರಾಣ ಅಂದರೆ ನಾವು ಗಂಟ್ಲಲ್ಲಿ ತಗೊಳ್ಳೋ ಅಂತ ನಾವು ಆ ಸ್ವರನ ವ್ಯಂಜನನ ಹೇಳಬೇಕಾದ್ರೆ ನಾವು ತಗೊಳ್ಳೋ ಶಕ್ತಿ ಕಡಿಮೆ. ಮಹಾಪ್ರಾಣ ಅಂದರೆ ನಾವು ತಗೊಳ್ಳೋ ಉಸಿರು ಜಾಸ್ತಿ. ಹಾಗಾದರೆ ಅನುನಾಸಿಕಗಳು ಯಾವುದು ಅಂದರೆ ಇಂಗ್ಯ, 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 ಚಾಚಾ ಜಾಜಾ ಇಂಗ್ಯ, ಲಾಸ್ಟ್ ಲೆಟರ್ ಬರುತ್ತಲ್ಲ, ಇಂಗ್ಯ, ಇಂಗ್ಯ, ನ, ನ, ಮ, ಲಾಸ್ಟ್ 5 ಲೆಟರ್ಸ್ ಇದೆಯಲ್ಲ ಅದು ಅನುನಾಸಿಕ. ಅನುನಾಸಿಕ ಅಂದ್ರೆ ಏನಪ್ಪ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳು. ನಾವೇನು ಮಾಡ್ತೀವಿ, ಮೂಗಿನಿಂದ ನಾವು ಅದನ್ನು ಹೆಲ್ಪ್ ತಗೊಂಡು ಉಚ್ಚಾರಣೆ ಮಾಡ್ತೀವಿ, ಪ್ರೊನೌನ್ಸಿಯೇಷನ್ ಮಾಡ್ತೀವಿ. ಪ್ರೊನೌನ್ಸಿಯೇಷನ್ ಅನ್ನೋದಕ್ಕೆ ಉಚ್ಚಾರಣೆ ಅಂತ ಕನ್ನಡದಲ್ಲಿ ಹೇಳೋದು. ಅನುನಾಸಿಕಗಳು ವರ್ಗೀಯ ವ್ಯಂಜನಗಳಲ್ಲಿ 25 ಇರುತ್ತೆ. ಆ 25ರಲ್ಲಿ 3 ಭಾಗ ಮಾಡಿದ್ದಾರೆ, ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕಗಳು ಅಂತ. ಆಮೇಲೆ ಅವರ್ಗೀಯ ವ್ಯಂಜನಗಳು ಯಾ ಇಂದ ಲಾವರೆಗೆ, ಯಾರ, ಲಾವ, ಶೇಷ, ಸ, ಹ, ಳ. ಆಮೇಲೆ ನಾರ್ಮಲ್ ಆಗಿ ಸ್ವಾಭಾವಿಕವಾಗಿ ಮಕ್ಕಳಿಗೆ ಒಂದು ಗುರ್ತಿರ್ಲಿ ಅಂದ್ಬಿಟ್ಟು ಎಲ್ಲರೂ ಏನು ಮಾಡ್ತೀವಿ, ಶಾಕೆ ಅಥವಾ ಶೇ ಇಲ್ಲ, ಯಾಕೆ ಹೇಳ್ತಾರೆ ಹಾಗಲ್ಲ, ಅದಲ್ಲ, ಶ ಅನ್ಬೇಕು ಒತ್ತಿ. ಅದು ಕಲಿಬೇಕಾದ್ರೆ ಕಷ್ಟ ಆಗುತ್ತೆ, ಒಂದು ಗುರುತುಗೋಸ್ಕರ ಹಾಗೆ ಮಾಡಿದಾರಷ್ಟೇ. ಹೇಳೋದು ಶ, ಎರಡನೇ ಶನ ಶ ಅನ್ಬೇಕು, ಅವಾಗ ಹಾಗೆ ಹೇಳ್ತಾರೆ. ಅವರ್ಗೀಯ ವ್ಯಂಜನಗಳು 9. ಒಟ್ಟು ನಾನು ಹೇಳ್ತಾ ಇರೋದು ಇದು 12ನೇ ಕ್ಲಾಸು ಸೆಕೆಂಡ್ PUC ವರೆಗೂ ಎಲ್ಲರಿಗೂ ಬೇಕಾಗುತ್ತೆ. ಆದ್ದರಿಂದ ನೀವು ಮಾಡಬೇಕಾಗಿರೋದಿಷ್ಟೇ, ಹೆಸರು ಮಾತ್ರ ಹೇಳ್ಕೊಳ್ರಿ, ನಂಬರ್ ಇಂಗ್ಲೀಷಲ್ಲಿ ಹೇಳ್ಕೊಳ್ರಿ. ಇಷ್ಟು ವಿಷಯ ಸುಮ್ಮನೆ ಟೋಟಲ್ ಆಗಿ ಒಂದ್ಸಲ ಹೇಳ್ತೀನಿ ನಾನು ನಿಮಗೆ. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿದೆ. ಅದನ್ನು 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅದು ಯಾವುದು ಅಂದರೆ ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು. ಸ್ವರಗಳು 13. ಸ್ವರಗಳಲ್ಲಿ ಹ್ರಸ್ವಸ್ವರ, ದೀರ್ಘಸ್ವರ 2 ಭಾಗ ಇರುತ್ತೆ. ಯೋಗವಾಹಗಳು 2, ಅನುಸ್ವಾರ, ವಿಸರ್ಗ, ಅಹ. ವ್ಯಂಜನಗಳು ಒಟ್ಟು 34. ಅದರಲ್ಲಿ ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9. ವರ್ಗೀಯ ವ್ಯಂಜನಗಳನ್ನ ತಿರ್ಗಾ 3 ಭಾಗ ಮಾಡಿದ್ದಾರೆ. ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಂತ. ಅಲ್ಪಪ್ರಾಣ ಅಂದರೆ ಸ್ವಲ್ಪನೇ ಶಕ್ತಿಯಿಂದ ನಾವು ಉಸಿರಿನಿಂದ ಹೇಳೋ ಉಚ್ಚಾರಣೆ ಮಾಡುವಂಥ ವ್ಯಂಜನ. ಮಹಾಪ್ರಾಣ ಅಂದರೆ ಸ್ವಲ್ಪ ಜಾಸ್ತಿ ಶಕ್ತಿ ತಗೊಂಡು ಉಚ್ಚಾರಣೆ ಮಾಡೋದು. ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡುವಂತಹ ಅಕ್ಷರ ಅಂತ ನಾವು ಹೇಳ್ತೀವಿ. ಇಷ್ಟು ನಿಮಗೆ ಬೇಕಾದರೆ ನಾನು ಇದನ್ನು ಮುಗಿಸಿ ತಿರ್ಗಾ ತಕ್ಷಣವೇ ನಾನು ಉಚ್ಚಾರಣೆ ಮಾಡಿ ಹೇಳ್ತೀನಿ, ಅದನ್ನು ಹೇಳ್ಕೊಬೋದು, ಅದು ಅಗತ್ಯ ಇಲ್ಲ. ನಿಮಗೆ ಪ್ರಶ್ನೆಗಳು ಕೇಳ್ತಾರೆ, ಹರ್ಷಸ್ವರಗಳು ಇಂಥವು, ದೀರ್ಘಸ್ವರಗಳು ಇಂಥವು, ಅದನ್ನು ಪ್ರಶ್ನೆ ಮಾಡಿ ನಿಮಗೆ MCQನಲ್ಲಾದರೂ ಕೊಡ್ಬೋದು, ಯಾವುದ್ರಲ್ಲಿ ಬೇಕಾದರೂ ಕೊಡ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, ನಾನು ಹೇಳಿರೋದನ್ನು ಕೇಳಿಸ್ಕೊಂಡು ಸ್ವರಗಳು 13, ಯೋಗವಾಹಗಳು 2 ಈ ಥರ ಗಟ್ ಮಾಡಿರಿ. ಎಲ್ಲರಿಗೂ ಸುಲಭ ಆಗುತ್ತೆ. ಎಲ್ಲರಿಗೂ ಕೂಡ ಎಲ್ಲರ ಹತ್ರನೂ ಗ್ರಾಮರ್ ಪುಸ್ತಕ ಇದ್ದೇ ಇರುತ್ತೆ, ವ್ಯಾಕರಣ ಪುಸ್ತಕ ಅಂತ ಕೊಟ್ಟಿರ್ತಾರೆ ಸ್ಕೂಲಲ್ಲಿ. ನೀವು ನಾನು ಹೇಳಿರೋದನ್ನು ಕೇಳಿಸ್ಕೊಂಡು ಗಟ್ ಮಾಡೋಕ್ಕೋಸ್ಕರ ನಾನು ಇದನ್ನು ಹೇಳಿರೋದು. ಪುಸ್ತಕದಲ್ಲಿರುತ್ತೆ, ನಿಮ್ಗೆ ಅದು ಬೇಗನೆ ಮರ್ತೋಗ್ಬಿಡುತ್ತೆ. ಪುಸ್ತಕ ಎದುರುಗ ಇಟ್ಕೊಳ್ರಿ, ಇಲ್ಲದೇ ನಾನು ಹೇಳಿರೋದನ್ನೇ ಕೇಳಿಸ್ಕೊಳ್ರಿ. ನೀವು ಅದನ್ನೇ ಕೇಳಿ ಆ ನಂಬರ್ಸನ್ನ ಹೆಸರನ್ನ ಪ್ರಾಕ್ಟೀಸ್ ಮಾಡ್ಕೊಳಕ್ಕೋಸ್ಕರ ನಾನು ಹೇಳಿರೋದು. ಗ್ರಾಮರ್ ಬುಕ್ ಇಟ್ಕೋಬೇಕು ಅನ್ನೋದಿಲ್ಲ, ನಾನು ಹೇಳಿದ್ದನ್ನು ಕೇಳಿಸ್ಕೊಂಡು ಗಟ್ ಮಾಡ್ಕೊಳ್ರಿ.